ಈಗ ಎಲ್ಲರೂ ಆರ್ಕೆಸ್ಟ್ರಾ ಕ್ರೇಜ್ ಅಲ್ಲಿ ಇದ್ದೀರಿ ಅಂತ ಗೊತ್ತಾಯ್ತು. ಆದ್ರೂ ಕೂಡ ಒಂದೆರಡು ಮಾತನ್ನ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ದೊಡ್ಡವರೆಲ್ಲ. ಈ ವೇದಿಕೆ ಮೇಲೆ ಇರುವಂತ ಎಲ್ಲ ಮುಖ್ಯಸ್ಥರೆಲ್ಲ ಒಂದೆರಡು ಮಾತು ಮಾತಾಡ್ಲಿಕ್ಕೆ ನನ್ನನ್ನು ಇಲ್ಲಿ ಕರೆಸಿದ್ದಾರೆ. ನಮ್ಮ ಗಣೇಶ್ ಅವರು ಕೂಡ, ಅವರ ಟೀಮು ಕೂಡ. ಆದ್ರಿಂದ ಕೇವಲ 2 ಮಾತನ್ನ ಮಾತಾಡಿ ನಾನು ಮುಗಿಸ್ತೀನಿ. ಏನು ಇವತ್ತು ಕುಡುಮಲೆ ಪ್ಲೇಸ್ ಅಲ್ಲಿ ಇವತ್ತು ಪುಷ್ಪ ಪಲ್ಲಕ್ಕಿ ನಡೀತಾ ಇದೆ, ಪ್ರತಿ ವರ್ಷನೂ ನಡೀತಾ ಇದೆ. ಇವತ್ತು ನಮ್ಮ ಗಣೇಶ್ ಅವರು ಈ ಒಂದು ಪುಷ್ಪ ಪಲ್ಲಕ್ಕಿಗೆ ಆರ್ಕೆಸ್ಟ್ರಾ ಇದೆ, ತಾವೆಲ್ಲ ಕೂಡ ಅತಿಥಿಗಳಾಗಿ ಬರಬೇಕು ಅಂತ ನಮ್ಮನ್ನ ಕರೆದಾಗ ನಾವು ಬಂದಿದ್ದೀವಿ. ಇವತ್ತು ಸುಮಾರು ಎಲ್ಲ ಗಂಡರು, ಕೊತ್ತೂರು ಮಂಜಣ್ಣ ಆಗಿರ್ಬೋದು, ಆದಿನಾರಾಯಣ ಅಣ್ಣ ಆಗಿರ್ಬೋದು, ನಮ್ಮ ಶೇಖರಣ್ಣ ಆಗಿರ್ಬೋದು, ಅವರೆಲ್ಲ ಕೂಡ ಈ ಒಂದು ವೇದಿಕೆಯಲ್ಲಿ ಹಂಚ್ಕೋಬೇಕಾಗಿತ್ತು. ಹಲವಾರು ಕಾರಣಗಳಿಂದ ಅವರು ಈ ವೇದಿಕೆ ಮೇಲೆ ಇಲ್ಲ. ಆದ್ರೂ ಕೂಡ ಅವರಿಗೆ ನಮ್ಮ ಗಣೇಶ್ ಅವರು ಮತ್ತೆ ಅವರ ಟೀಮ್ ಅವರು ಸುಸ್ವಾಗತವನ್ನ ಕೋರಿದ್ದಾರೆ. ಏನಪ್ಪಾ ಅಂತಂದ್ರೆ, ಈಗ ಪ್ರತಿ ವರ್ಷ ಏನು ಈ ಗಣೇಶನ ಒಂದು ದೃಷ್ಟಿ ಇಟ್ಕೊಂಡು ಪುಷ್ಪ ಪಲ್ಲಕ್ಕಿ ಮಾಡ್ತಾರೆ, ಇದೆಲ್ಲ ಕೂಡ ಈ ಭಾಗದ ಜನರಿಗೆ, ಈ ತಾಲೂಕಿನ ಜನರಿಗೆ ಎಲ್ಲ ಒಳ್ಳೇದಾಗಬೇಕು, ಒಳ್ಳೆ ಬುದ್ಧಿ ಕೊಡಬೇಕು, ಮತ್ತೆ ಒಳ್ಳೆ ಜ್ಞಾನ ಕೊಡಬೇಕು, ಪ್ರತಿಯೊಂದು ಕೂಡ ಒಂದು ಏನದು ಸಂತೋಷವನ್ನ ತುಂಬಬೇಕು ಅಂತ ನಾವೇನು ದೇವರನ್ನ ನೆನೆಸ್ಕೊಳ್ತೀವಿ. ಆ ಒಂದು ದೃಷ್ಟಿಯಲ್ಲಿ ಇವತ್ತು ದೇವರು ಎಲ್ಲರಿಗೂ ಒಳ್ಳೇದು ಮಾಡಬೇಕು. ಇಲ್ಲಿ ಸೇರಿರುವಂತ ಎಲ್ಲಾ ಜನರು ದೇವರನ್ನ ನೆನೆಸ್ಕೊಂಡು ತಮ್ಮ ಒಂದು ಭಾವನೆಗಳನ್ನ ಹಂಚ್ಕೊಂಡು ಏನ್ ಸೇರಿದಾರೋ ಎಲ್ಲರೂ ಕೂಡ ಒಳ್ಳೇದಾಗಬೇಕು, ಅವ್ರ ಕುಟುಂಬಗಳಿಗೆಲ್ಲ ಒಳ್ಳೇದಾಗಬೇಕು ಅಂತ ಹೇಳ್ತಾ ಈ ಒಂದು ವೇದಿಕೆ ಮೇಲೆ ಕರೆಸಿ ಈ 2 ಮಾತನ್ನ ಮಾತಾಡಲು ಅವಕಾಶ ಕೊಟ್ಟಂತ ಎಲ್ಲ ವೇದಿಕೆ ಮೇಲೆ ಇರುವಂತ ಎಲ್ಲ ವ್ಯಕ್ತಿಗಳಿಗೂ ಹಾಗೂ ಎಲ್ಲ ಈ ಆಯೋಜಕರಿಗೂ, ಮುಂಭಾಗದಲ್ಲಿರುವಂತ ಎಲ್ಲ ಯುವಕರಿಗೂ, ಮಹಿಳೆಯರಿಗೂ, ಮಹನೀಯರಿಗೂ ಎಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.